ಧರ್ಮಯ್ಯ ಅವರೇ, ಈ ಮಂಜುಳಾ ಅನ್ನೋ ಹುಡುಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನ್ನ ಮೇಲೆ ಏನಂತೆ? ನೀವು ನಿಮ್ಮ ಮಗನ ಮದುವೆ ಮಾಡ್ತಾ ಇದ್ದೀರಂತೆ. ಅರೆ ಅರೆ, ಇದು ಒಳ್ಳೆ ತಮಾಷೆ ಅಲ್ವ? ನಾನು ನನ್ನ ಮಗನ ಮದುವೆ ಮಾಡದೆ ಬೀದಿಲಿ ಹೋಗೋರು ಮಾಡೋಕ್ಕಾಗತ್ತಾ? ನಮ್ಮ ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ, ಮದುವೆ ಮಾಡಲೇಬೇಕಲ್ಲ. ಹಾಗಲ್ಲಮ್ಮ, ನಿಮ್ಮ ಮಗನ ಜೊತೆ ಇವ್ರ ತಂಗಿ ಆಗಲೇ ಮದುವೆ ಆಗಿದೆಯಂತೆ. ಏನಮ್ಮ, ಕಂಪ್ಲೇಂಟಲ್ಲಿ ನೀನು ಅದೇ ತಾನೇ ಬರೆದಿರೋದು? ಹೌದು ಸರ್, ಇವತ್ತು ಅದೇ ಹುಡುಗಂಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥನೂ ಇತ್ತು. ಹೌದು, ಇತ್ತು. ಅದು ಮುಗೀತು. ನೋಡಿ ಸರ್, ನೋಡಿದ್ರ? ನಾನು ನಿಮ್ಗಾಗ್ಲೇ ಹೇಳಲಿಲ್ವಾ? ನೀನು ಸುಮ್ಮನೆ ರಮ್ಮ, ಅದೆಲ್ಲ ಮುಖ್ಯ. ಅವನ ಜೊತೆ ನಿನ್ನ ತಂಗಿ ಮದುವೆ ಆಗಿದೆಯಾ ಅನ್ನೋದೇ ಮುಖ್ಯ. ಸಾಹೇಬ್ರೆ, ಏನು ಸಾಕ್ಷಿ ಇದ್ರು ತೋರಿಸ್ಲಿ. ಫೋಟೋ, ಲಗ್ನ ಪತ್ರಿಕೆ ಏನಿದ್ರು ತೋರಿಸ್ಲಿ. ಒಂದು ನಿಮಿಷ ಸರ್. ಸಾಹೇಬ್ರೆ, ಇವರು ದೇವದಾಸಿ ಜನಾಂಗದವರು. ಇವರು ಜನಾಂಗದಲ್ಲಿ ಮದುವೆ ಅಂತಿಲ್ಲ, ದೇವ್ರ ಮುಂದೆ ತಾಳಿ ಕಟ್ಕೋತಾರೆ. ಅಂದ್ರೆ ದೇವ್ರಿಗೆ ಬಿಟ್ಟವರು ಅಂತ ಅರ್ಥ. ಬೇಕಾದವ್ರ ಜೊತೆ ಹೇಗೆ ಇರಬೇಕು ಹಾಗಾಗಿ. ಹೌದಾ? ಆ ಪದ್ಧತಿ ಈಗ ಆಚರಣೆಯಲ್ಲಿ ಇಲ್ವಲ್ಲ? ಇಲ್ಲ, ಕಾನೂನು ಪ್ರಕಾರ ಇಲ್ಲವೇ ಇಲ್ಲ. ಆದರೆ ಕದ್ದು ಮುಚ್ಚಿ ನಡೆಸ್ತಾರೆ. ಇವರಾಗಂತೂ ಆ ಪದ್ಧತಿನ ನಿಲ್ಸಲ್ಲ. ಬೇರೆ ನಿಲ್ಸಕ್ ಬಂದ್ರು ಪತ್ರಕ್ಕೆ ಸೇರಿಸೋದು ಅಂತ ಒಂದು ಅನಿಷ್ಟ ಪದ್ಧತಿ. ಸರ್, ಇಲ್ಲಿ ನೋಡಿ ಸರ್, ಇವ್ರ ಮಗ ಹರಿನೇ ಕಟ್ಟಿರೋ ತಾಳಿ ಇದು. ಅಲ್ಲಮ್ಮ, ಇದು ದೇವ್ರ ಎದುರು ನೀವೇ ಕಟ್ಕೊಂಡಿದ್ದಲ್ವಾ? ಅಲ್ಲ ಸರ್. ಸಾಹೇಬ್ರೆ, ದೇವದಾಸರು ಯಾಕೆ ತಾಳಿ ಕಟ್ಕೋತಾರೆ, ಅವ್ರಿಗೆ ಯಾರು ತಾಳಿ ಕಟ್ತಾರೆ ಅನ್ನೋದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ನೀನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಾವು ದೇವದಾಸಿರು ಅಂತ ಹೇಳಲೇ ಇಲ್ವಲ್ಲಮ್ಮ? ಹೇಳೋ ಅಗತ್ಯ ಇಲ್ಲ ಸರ್. ನಾವು ನಮ್ಮ ಪಂಗಡದಲ್ಲಿ ಹುಟ್ಟಿರ್ಬೋದು, ಅದೊಂದು ಶಾಪ ಅನ್ಕೊಳ್ಳಿ ಸರ್. ಅದನ್ನ ಬಿಟ್ಟು ನಮ್ಮನ್ನು ಬಳಸ್ಕೊಳ್ಳೋರ್ ವಿರುದ್ಧ ನಮಗ್ ಸಹಾಯ ಮಾಡಿ ಸರ್. ಈ ಧರ್ಮ ಏನ್ ಹುಟ್ಟಿದ ಮಕ್ಕಳು ಇವನ್ ಹಾಗೆ ಕಚ್ಚೆ ಹರಕರಾಗ್ಬೇಕು ಅಂತ ಏನಾದ್ರೂ ಇದೆಯಾ? ಧರ್ಮ ಏನ್ ಕೈ ಹಿಡಿದ ಮಾತ್ರಕ್ಕೆ ಅವರ ಧರ್ಮ ಪತ್ನಿ ಅವ್ರ ಮಕ್ಕಳಿಗೂ ಇವನ್ ದುಷ್ಟತನನೇ ಪಾಠ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ? ಇಲ್ವಲ್ಲ ಸರ್. ನಾವು ದೇವದಾಸಿ ಪಂಗಡದಲ್ಲಿ ಹುಟ್ಟಿರ್ಬೋದು, ನಾವು ಹೆಣ್ಮಕ್ಳು ಸರ್, ನಮಗೂ ಆಸೆಗಳಿರುತ್ತೆ. ನಮಗ್ ಮದ್ವೆ ಆಗೋ ಯೋಗ್ಯತೆ ಇಲ್ಲ ಅಂತ ಹೇಳೋ ಹಕ್ಕು ಇವ್ರಿಗೂ ಇಲ್ಲ ಸರ್. ನಮ್ಗೆ ಇವರಿಂದ ಅನ್ಯಾಯ ಆಗಿದೆ, ನ್ಯಾಯ ಕೇಳ್ತಿದೀವಿ ಅಷ್ಟೇ ಸರ್. ಸಾಹೇಬ್ರೆ, ಇವರು ಪಂಗಡದಲ್ಲಿ ಹುಡುಗಿಯರು ದೊಡ್ಡವರಾದ ಕೂಡಲೇ ದೇವ್ರಿಗೆ ಬಿಡೋ ಪದ್ಧತಿ. ಆಮೇಲೆ ಆಸ್ತಿ ಮನೆ ಇರೋ ಕುಳುಗಳನ್ನ ಬಲೆಗೆ ಹಾಕೊಡ್ತಾರೆ. 15-16 ವರ್ಷಕ್ಕೆ ಅಡ್ಡದಾರಿ ಹಿಡಿದು ಬಿಡ್ತಾರೆ. ಈ ರೀತಿ ಅಡ್ಡದಾರಿ ಹಿಡಿದವರೆಲ್ಲ ಗಂಡನೆಲ್ಲ ಗಂಡ ಅನ್ನಕ್ಕಾಗತ್ತ? ನಿನ್ನ ತಂಗಿಗೆ ಎಷ್ಟು ವರ್ಷ ಈಗ? ಸಾಹೇಬ್ರೆ, ನಾನು ಹೇಳ್ತೀನಿ, ಈ ಹುಡುಗಿಗೆ 16 ವರ್ಷ. ಚಂದ್ರಗಿರಿ ಜಾತ್ರೆಗೆ ಬರೀ ಬ್ರೋಕರ್ಗಳೇ ಸೇರ್ಕೊಂಡಿರ್ತಾರೆ. ಅವರಿಗೆ ಎಲ್ಲ ಹುಡುಗರ ವಯಸ್ಸು ಗೊತ್ತಿರುತ್ತೆ. ಯಾಕೆಂದ್ರೆ ಅವರ ಬಿಸ್ನೆಸ್ಸೇ ಅಂತದ್ದು. ಈ ಸರ್ತಿ ನಾನು ಚಂದ್ರಗಿರಿ ಜಾತ್ರೆಗೆ ಹೋಗಿದ್ದೆ, ಹಾಗಾಗಿ ಗೊತ್ತಾಯ್ತು. ನೋಡಮ್ಮ, ನೀನು ಮಾಡ್ತಾ ಇರೋದು ತಪ್ಪು.
ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ ಅಂತ ಅರೆಸ್ಟ್ ಮಾಡಬಹುದು. ದುಡ್ಡುಗೋಸ್ಕರ ದೊಡ್ಡ ಮನುಷ್ಯರನ್ನ ಹೆದರಿಸ್ತಾ ಇದೆಯಾ ಅಂತ ಅರೆಸ್ಟ್ ಮಾಡಬಹುದು. ಇಲ್ಲ ಸರ್, ನಾವು ಹಾಗೇನು ಮಾಡ್ತಿಲ್ಲ. ಇವ್ರ ಮಗ ಹರಿ ಇವಳು ತಾಳಿ ಕಟ್ಟಿದ್ದಾನೆ. ಅದು ಇನ್ನೊಂದು ಅಪರಾಧ. 18 ವರ್ಷಕ್ಕೆ ಮುಂಚೆ ಹೆಣ್ಣಿಗೆ ಮದುವೆ ಮಾಡೋದು ಅಪರಾಧ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇದು ಗೊತ್ತಾಗಲ್ವಾ? ಇವಳಿಗೆ ಮದುವೆ ಆಗಿದೆ ಅಂತ ಗೊತ್ತಾದ್ರೇನೆ ನಿಮ್ಮ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದು. ಸರ್, ಇವಳಿಗೀಗ 19 ತುಂಬಿ 20 ಸರ್. ದಾಖಲೆ ಏನಾದರೂ ಇದೆಯಾ? ಇಲ್ಲ ಸರ್, ಆದ್ರೆ 20 ವರ್ಷ ಅನ್ನೋದು ನಿಜ ಸರ್. ಹಾಗಂತ ನಾನ್ ನಂಬೇಕಾ? ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ನಿನ್ನನ್ನು ಅರೆಸ್ಟ್ ಮಾಡ್ಬೋದು. ಕಾಸು ಆಸ್ತಿಗೋಸ್ಕರ ನೀನು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ ಅಂತ ಅರೆಸ್ಟ್ ಮಾಡ್ಬೋದು. ಗೊತ್ತಾಯ್ತಾ? ಹೋಗಿಲ್ಲಿಂದ. ಸರ್, ನಮ್ಮ ಪಂಗಡದವರ ನಂಬಿಕೆ ಆಚರಣೆ ಮೇಲೆ ಎಲ್ರ ಯೋಗ್ಯತೆನೂ ಒಂದೇ ತಕಡಿಲ್ ತೂಗ ಹಾಕೋದು ತಪ್ಪು ಸರ್. ಸರಿ ಸರಿ, ಹೊರಡಿಲ್ಲಿಂದ. ಸಾಹೇಬ್ರೆ, ಅಕ್ಕ ತಂಗಿ ಇಬ್ಬರು ನಮ್ಮ ಮನೆಗೆ ಬಂದರು. ಬುದ್ಧಿವಾದ ಹೇಳಿ, ಹಾಗೆ ನನ್ನ ಮಗನ ಮದುವೆ ವಿಷಯನೂ ಹೇಳಿದೆ. ದೊಡ್ಡವ್ರ ಮನೆ ಮದುವೆ ನೋಡಿಲ್ಲ, ನಮಗೂ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಇರೋಕ್ಕೆ ಜಾಗನೂ ಕೊಟ್ಟೆ. ನೋಡಿ, ಈಗ ನೀವು ಹೇಳಿದಾಗೆ ನನ್ನ ಆಸ್ತಿ ಮೇಲೆ ಕೊಂಡು ಬಿತ್ತು. ನನ್ನ ಮಗನ ಮೇಲೆ ಸ್ಕೀಮು ಇಲ್ಲಪ್ಪ, ನಾಳೆ ಬೆಳಗ್ಗೆನೇ ಓಡಿಸ್ಬಿಡ್ತೀನಿ ಅವ್ರನ್ನ. ಬೇಡ, ಅಷ್ಟು ಮಾಡಿ ಧರ್ಮಯ್ಯನವರೇ, ಸುಮ್ಮನೆ ಕಿರಿಕಿರಿ ಯಾಕೆ? ಸಾಹೇಬ್ರೆ, ಮದುವೆಗೆ ಇನ್ವಿಟೇಷನ್ ಕೊಡ್ತೀನಿ, ಖಂಡಿತ ಬರಬೇಕು ನೀವು. ಅಳ್ಬೇಡ್ವೆ ಕಲ್ಪಿ, ಇಲ್ಲಿ ನಮ್ ಕಣ್ಣೀರಿಗೆ ಬೆಲೆ ಇಲ್ಲ. ನಾವಿಲ್ಲಿ ಕಣ್ಣೀರ್ ಹಾಕ್ತಾ ಕೂತಿದ್ರೆ ಅಲ್ಲಿ ಧರ್ಮಯ್ಯ ಹಾಸ ಮಾಡ್ತಾ ನಗ್ತಿರ್ತಾನೆ. ಒಂದೇ, ಹರಿ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಏನೇ ನಿನಗೊಬ್ಬಳಿಗೆ ಪೊಲೀಸ್ ಗೊತ್ತಿರೋದ? ನಮ್ಮೂರು ಪೊಲೀಸರು ನನಗೆ ಗೊತ್ತಿಲ್ವಾ? ನಿನ್ನ ಚಂದ್ರಗಿರಿ ಪೊಲೀಸರು ನನಗೆ ಗೊತ್ತು. ಇಲ್ಲಿಗೆ ಬರೋವಾಗ ನಮ್ಮೂರು ಪೊಲೀಸರಿಗೆ ವರದಿ ಒಪ್ಪಿಸಿ ಬಂದಿದ್ದೀವಿ. ಸತ್ಯನ ಸುಳ್ಳು ಮಾಡಿ ಅಹಂಕಾರ ಪಡ್ತಿದ್ಯಾ ಧರ್ಮಯ್ಯ? ಯಾವುದು ಸತ್ಯ? ಆ ಇನ್ಸ್ಪೆಕ್ಟರ್ ಎದುರು ನೀನು ಹೇಳಿದ್ದೆ ಸುಳ್ಳು ಅಂತ ಆಯ್ತಲ್ಲ. ನಾನೇನು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ನೀನು ಸುಳ್ಳಿ ಅಂತ ಅವ್ರಿಗೆ ಗೊತ್ತಾಯ್ತಲ್ಲ.
ಅಲ್ಲ ಮಂಜುಳ, ಅವರನ್ನು ಅಲ್ಲಿಂದ ಇಲ್ಲಿವರೆಗೂ ಕರೆಸಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಳ್ಳೋ ಅಗತ್ಯ ಇತ್ತ? ಒಳ್ಳೇದಾಯ್ತು ಬಿಡು. ಸದ್ಯ ಪೊಲೀಸ್ನವರು ಮದುವೆ ನಡೀತಿರ್ಬೇಕಾದ್ರೆ ಬಂದಿದ್ರೆ ಗಲಾಟೆ ಆಗ್ತಿತ್ತು. ಏನು ಕಿಸಿಯಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಅಷ್ಟೇ. ಆ ಕಿರಿಕಿರಿನೂ ತಪ್ಪು. ಎಲ್ಲ ನೀನೇ ನಿನ್ನ ಕೈಯಾರೆ ವಾ 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 ವಾ. ಇನ್ನು ಹರಿ ಮದುವೆಗೆ ಯಾವ ಅಡಚಣೆನೂ ಇಲ್ಲ. ಹಾ ಈ ಮನೆಗೆ ಬರೋ ಸೊಸೆನ ನಿನ್ನ ತಂಗಿ ಕಲ್ಪನಾ ಕಣ್ಣು ಇಷ್ಟಾಗಲ್ಲ ಮಾಡ್ಕೊಂಡು ಹೇಗಿದ್ದಾನೆ ಅಂತ ಕೇಳ. ಪಾಪ ಕುತೂಹಲದಿಂದ ಏನು ಯೋಚನೆ ಮಾಡ್ತಿದ್ದೀಯ? ಇನ್ನೇನು ಕಿತಾಪತಿ ಮಾಡ್ಬೋದು ಅಂತನ? ಅದನ್ನೆಲ್ಲ ಇವತ್ತಿಗೆ ಬಿಟ್ಬಿಡು. ಮತ್ತೆ ತರಲೆ ಮಾಡಿ ಸಿಕ್ಕಾಕೋಬೇಡ. ಮಂಜುಳ ಏನು ಮಾಡಿದ್ರು ಮದುವೆ ದಿನನೂ ಇಷ್ಟ. ಮದುವೆ ಮುಗಿಸಿ ನೀವಿಬ್ರು ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ನಿಶ್ಚಿತಾರ್ಥದ ವಿಷಯ ಮಂಜುಳಗೆ ಹೇಗೆ ಗೊತ್ತಾಯ್ತು? ಅರೆ ನಾನೇ ಹೇಳಿ ಅದರಲ್ಲೇ ಮದ್ವೆಗೆ ಮುಂಚೆ ವಿಷಯನ ಊರಿಗೆ ಟಾಮ್ ಟಾಪ್ ಮಾಡೋ ಅಗತ್ಯ ಏನಿತ್ತು? ಪೊಲೀಸ್ನವ್ರು ಬಂದಾಗ ನನ್ನ ಎದೆನೇ ಒಡೆದು ಹೋಯ್ತು. ಎಲ್ಲ ಮುಗಿದ್ಮೇಲೆ ಬಂದ್ರು ಪರವಾಗಿಲ್ಲ, ಮೊದಲೇ ಬಂದಿದ್ರೆ ನೆಂಟ್ರಿದ್ದಾಗಲೇ ಬಂದಿದ್ರೆ ನಮ್ ಗತಿ ಏನಾಗ್ತಿತ್ತು? ಏನು ಆಗ್ತಿರ್ಲಿಲ್ಲ. ಕೇಸರಿ ಅರ್ಜ ಜನ ಎಲ್ಲ ಕಡೆ ಇದ್ದಾರೆ. ಅವ್ರು ಎರಚಿದ ಕೆಸರಿಂದ ತಪ್ಸ್ಕೋಬೇಕು ಅಥವಾ ಎರಚಿದ ಕೆಸರನ್ನ ಕ್ಲೀನ್ ಆಗಿ ಒರೆಸ್ಕೋಬೇಕು. ಅದು ಬಿಟ್ಟು ಕೆಸರು ಎರಚಿದ್ರು ಅಂತ ಅವ್ರ ಮುಂದೆ ಅಳತ ಕೂರಕ್ಕಾಗತ್ತಾ? ಆದ್ರೂ ಅವಳಿಗೆ ಹೇಳೋ ಅಗತ್ಯ ಏನಿತ್ತು? ನಮ್ ಕೆಲಸ ನಾವು ಮಾಡಿ ಮುಗಿಸ್ಬೇಕಪ್ಪ. ಅದರಲ್ಲೇನಿದೆ ಮಜಾ? ಆ ಮಂಜುಳ ಊರಿಸಿದ್ದಕ್ಕೆ ನಾನು ಮಾಡ್ತಿರೋದು ಕಮ್ಮಿನೇ. ನಮ್ಮ ಮಗಳು ದೇವದಾಸಿ ಆಗಿದ್ದು ಆ ಮಂಜುಳ ಕಲ್ಪನಾನಿಂದ ಅನ್ನೋದನ್ನ ಮರಿಬೇಡ. ಊರು ಜನರನ್ನೆಲ್ಲ ಸೇರಿಸಿ ಆ ಕಲ್ಪನನ ಈ ಮನೆಗೆ ಸೇರಿಸೋ ಪ್ರಯತ್ನ ಮಾಡಿದ್ಲು, ಅದನ್ನು ಮರಿಬೇಡ. ಅವರು ನನಗೆ ಗೊತ್ತಿಲ್ಲದೆ ಶಾಕ್ ಕೊಡೋ ಪ್ರಯತ್ನ ಮಾಡಿದ್ರು. ಅವರಿಗೆ ಮೊದಲೇ ಹೇಳಿ ನನ್ನ ಕಾರ್ಯನ ಸಾಧಿಸ್ತೇನೆ. ಆದ್ರೂ ನಾವು ಅವ್ರ ಲೆವೆಲ್ಗೆ ಇಳಿಬಾರ್ದು ರೀ. ಅವ್ರ ಜೊತೆ ನಮ್ಗೆಂತ ಸವಾಲು? ಕನಿಷ್ಠ ಜನ ಅಲ್ಪಸಂಗ. ಅದೇ ಅವ್ರ ಲೆವೆಲ್ ಏನು ಅಂತ ನಾನು ತೋರಿಸ್ಬೇಕು. ಅದೇ ನನ್ನ ಚಾಲೆಂಜ್. ಊರು ಜನರ ಮುಂದೆ ಹರಿ ಮದುವೆ ಮಾಡಿ ಆ ಮಂಜುಳ ಕಲ್ಪನಾ ಅಲ್ಪರು ಅಂತ ತೋರಿಸ್ತೀನಿ. ಇದನ್ನ ಸವಾಲಾಗಿ ತಗೊಂಡಿದ್ದೀನಿ, ಸವಾಲಾಗಿ ಗೆಲ್ತೀನಿ.
ನಂಗಂತೂ ಈ ಮದುವೆ ಮಾಡಿ ಮುಗಿಸಿದ್ರೆ ಸಾಕು ಅನ್ಸ್ಬಿಟ್ಟಿದೆ. ರುಕ್ಮಿಣಿ, ನಿನ್ನ ಕೆಲಸನ ನೀನು ನೋಡ್ಕೊ. ಆ ಭಿಕನಾಸಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದನ್ನ ನನಗೆ ಬಿಟ್ಬಿಡು. ಆ ಭಿಕನಾಸಿಗಳ ಬಗ್ಗೆ ಇವ್ರು ತಲೆ ಕೆಡಿಸ್ಕೊತಾಳೆ. ಆ ಇನ್ಸ್ಪೆಕ್ಟರ್ ಏನಾದರೂ ಮಾಡ್ತಾನೆ ಅನ್ಕೊಂಡಿದ್ದೆ. ಸತ್ಯ ನಮ್ಮ ಕಡೆಗೆ ಇದ್ರು ಸೋಲ್ತಿದ್ದೀವಲ್ಲ ಅಂತ ಬೇಜಾರಾಗ್ತಿದೆ ಕಲ್ಪಿ. ನನಗೆ ತುಂಬ ಅಳು ಬರ್ತಿದೆ ಅಕ್ಕ. ಇಷ್ಟಕ್ಕೆಲ್ಲ ಹತ್ರ ಹೇಗೆ ಹೇಳು? ನಿಶ್ಚಿತಾರ್ಥ ಆಗೋದ್ರೆ ಮದ್ವೆನೇ ಆಗೋಯ್ತು ಅಂತ ಅರ್ಥನಾ? ಇದ್ಯಾವುದು ಬೇಡ ಅಕ್ಕ, ಬಾ ನಾವು ವಾಪಸ್ ಚಂದ್ರಗಿರಿಗೆ ಹೋಗೋಣ. ಕಲ್ಪಿ, ಇನ್ನೊಂದ್ಸಲ ವಾಪಸ್ ಹೋಗೋ ಮಾತಾಡ್ಬೇಡ ನೀನು. ನಾನು ಸೋತೆ ಅನ್ನೋದು ನನಗೆ ಮನದಟ್ಟಾಗಬೇಕು. ಮದುವೆ ಕಡೆ ಗಂಟು ಬೀಳೋವರೆಗೂ ನಾನು ಸೋತೆ ಅಂತ ಒಪ್ಕೊಳ್ಳಲ್ಲ. ಅಕಸ್ಮಾತ್ ನಾವೇ ಸೋತ್ರೆ? ಸೋತ್ರು ಅದು ನನ್ನ ಸೋಲಲ್ಲ ಕಲ್ಪಿ. ನನ್ನ ನಿನ್ನ ದುರದೃಷ್ಟ ಅಂತ ಅನ್ಕೋತೀನಿ. ಆದ್ರೆ ಮದ್ವೆ ಮುಗಿಯೋವರೆಗೂ ವಾಪಸ್ ಹೋಗೋ ಮಾತು ನಿನ್ ಬಾಯಿಂದ ಬರಬಾರ್ದು. ಕಲ್ಪಿ, ಒಂದು ಕಾಲದಲ್ಲಿ ನಾನು ಹೀಗೆ ಬದುಕೆ ಮುಗ್ದು ಹೋಯ್ತು ಅಂತ ಖುಷಿ ಹೋಗ್ಬಿಟ್ಟಿದ್ದೆ. ನಿನಗಾದ್ರೆ ಈಗ ನಿನ್ನ ಅಕ್ಕ ಜೊತೆಗಿದ್ದಾಳೆ. ನನಗೆ ಅಮ್ಮನೂ ಜೊತೆ ಬರಲಿಲ್ಲ, ಯಾರೂ ಇರಲಿಲ್ಲ ಕಲ್ಪಿ. ನಾನು ದೇವದಾಸಿ ಆಗೋದು ನನ್ನ ಹಣೆಯಲ್ಲಿ ಬರ್ತಿತ್ತು ಏನೋ. ನಿನ್ನ ಅದರಿಂದ ತಪ್ಪಿಸಿದ್ನಲ್ಲ, ಆ ನೆಮ್ಮದಿ ನನಗಿದೆ ಕಲ್ಪಿ. ಹರಿ ಬೇರೆ ಮದುವೆ ಆಗುತ್ತೋ ಬಿಡುತ್ತೋ, ಆದ್ರೆ ನೀನ್ ಮಾತ್ರ ಈ ಜನ್ಮದಲ್ಲಿ ದೇವದಾಸಿ ಅಲ್ಲ ಕಲ್ಪಿ.